ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಕಳೆದು ಹೋದ ಅವಕಾಶಗಳು. ನೀವೇನಾದರೂ ಡಾಕ್ಟರ್ ಭರತ್ ಚಂದ್ರ ಕಾರ್ಯಕ್ರಮ ತಗೊಂಡಿದ್ರೆ ಮತ್ತೆ ಈ ವಿಡಿಯೋ ನೋಡಿದರೆ ಇವತ್ತು ರಾತ್ರಿ ನೀವು ಮಲಗೋದಿಲ್ಲ. ಯಾಕಂತಂದ್ರೆ ಎಷ್ಟು ಅವಕಾಶಗಳನ್ನು ನೀವು ಕಳ್ಕೊತಾ ಇದ್ದೀರಿ. ಶಾರ್ಟ್ ಟರ್ಮ್ನಲ್ಲಿ ದುಡ್ಡು ಮಾಡದೇ ಇದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡದೇ ಇದ್ರೆ, ಕಲಿತುಕೊಂಡ ಮೇಲೆ ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಕನಿಷ್ಠ ಪಕ್ಷ 1,00,000 ರೂಪಾಯಿಯನ್ನಾದರೂ ನೀವು ಶಾರ್ಟ್ ಟರ್ಮ್ಗೆ ಹಾಕಿರಬೇಕು ಅನ್ನುವುದು ನನ್ನ ಅಭಿಪ್ರಾಯ. ಲಾಂಗ್ ಟರ್ಮ್ ಅಂತೂ ಮಾಡದೇ ಇದ್ರೆ ಅದು ದೊಡ್ಡ ಕ್ರೈಮೇ. ನೋಡಿ ಇವತ್ತಿನ ವಿಡಿಯೋ. ಶಾರ್ಟ್ ಟರ್ಮ್ನಲ್ಲಿ ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 5ನೇ ತಾರೀಕು ಜುಲೈ ಸ್ಟಾರ್ಟ್ ಆಗಿದ್ದು ರ್ಯಾಲಿ. ಪ್ರೈಸ್ ಇದ್ದದ್ದು 11,923, ಇವತ್ತು 14,317, 20% ಪ್ರಾಫಿಟ್ ಕೊಟ್ಟಿದೆ. ಮತ್ತೆ ಸ್ಟೇಟಸ್ ಇನ್ನೂ ಹೋಲ್ಡಲ್ಲಿದೆ. ಅಂತಂದ್ರೆ ನಾಳೆ ಏನಾದರೂ ನಿಫ್ಟಿ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾದ್ರೆ 20, 25 ಆಗ್ಬೋದು, 30 ಆಗ್ಬೋದು, ಇಲ್ಲ 18, 19ಕ್ಕೂ ಬರ್ಬೋದು ನಾಳೆಯಿಂದ ಕೆಳಗೆ ಬಂದ್ರೆ. ಡಿವಿಸ್ ಲ್ಯಾಬ್ ಆಗಲೇ 42% ಕೊಟ್ಟಿದೆ, ಇನ್ಫೋಸಿಸ್ 26% ಕೊಟ್ಟಿದೆ, ಸನ್ ಫಾರ್ಮಾ 16% ಕೊಟ್ಟಿದೆ, ವಿಪ್ರೋ 17% ಕೊಟ್ಟಿದೆ, ಆಲ್ಕೆಮ್ ಲ್ಯಾಬ್ಸ್ 35, ಅಂಬುಜಾ ಸಿಮೆಂಟ್ 36, ಡಿ ಮಾರ್ಟ್ 26, ಗ್ಲ್ಯಾಂಡ್ ಫಾರ್ಮಾ 40, ದೀಪಕ್ ನೈಟ್ರೇಟ್ 22% ಆಗಲೇ ಗತ ಕಾಲದಲ್ಲಿ ಕೊಟ್ಟಿದೆ. ಮೇಲಕ್ಕೂ ಹೋಗ್ಬೋದು. ಅದಲ್ಲದನೇ ಇದರಿಂದ ಸ್ವಲ್ಪ ಪ್ರಾಫಿಟ್ ಕಮ್ಮಿ ಬಂದಿರಬಹುದು. ಆದರೂ ಪ್ರಾಫಿಟ್ ಬಂದಿರುವಂತಹ ಷೇರುಗಳು ಭಾರತೀಯ ಏರ್ಟೆಲ್, SBI ಲೈಫ್ ಇನ್ಶೂರೆನ್ಸು, ಟೆಕ್ ಮಹೇಂದ್ರ, ACC, ಅಪೋಲೋ ಹಾಸ್ಪಿಟಲ್, ಬಜಾಜ್ ಹೋಲ್ಡಿಂಗ್, ಹ್ಯಾವಲ್ಸು, ಜುಬಿಲೆಂಟ್ ಫುಡ್ ವರ್ಕ್ಸು, ರ್ಯಾಡಿಕೋ ಕೈತಾನ್, ICICI ಪ್ರುಡೆನ್ಷಿಯಲ್. ಈ ತರ ಹಳೆ ಕಾಲದನ್ನು ಮಾತಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗ್ಬೋದು. ಏನು ಅಂತಂದ್ರೆ ಈಗ ಡಾಕ್ಟ್ರು ಮಾತಾಡ್ತಿರೋದೆಲ್ಲ ಹಳೇದೆ, ಮುಂದಿಂದನು ಹೇಳಿ. ನೋಡಿ, ಮುಂದಿಂದನು ಹೇಳ್ತಾ ಇದ್ದೇನೆ. ಸದ್ಯಕ್ಕೆ ಜಸ್ಟ್ ಬೈ ಝೋನ್ ಮತ್ತು ಬೈ ಝೋನ್ ಅಲ್ಲಿ ಕೆಲವು ಷೇರುಗಳು ಇದ್ದಾವೆ. ಇದು ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿರುವಂತ ಪ್ರಯಾಣ. ಈಗಲೂ ಕೂಡ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಹಣ ಹಾಕಿದ್ರೆ ಪ್ರಾಬೆಬ್ಲಿ ದುಡ್ಡಿದೆ. ನೀವು ಏನೂ ಮಾಡುವುದಿಲ್ಲ ಅಂತಂದ್ರೆ ಏನೂ ಇಲ್ಲ. ನೋಡಿ, ಮೊದಲನೇದ್ದು ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್, 2 ಲಾರಸ್ ಲ್ಯಾಬ್, 3 PVR, 4 KEI ಇಂಡಸ್ಟ್ರೀಸ್. ಹೇಗೆ ಗೊತ್ತಾಯಿತು ಅಂತ ಕೇಳಬಹುದು. ನಾನು ಒಂದು ದಿನಕ್ಕೆ ಕನಿಷ್ಠ ಪಕ್ಷ 150 ಷೇರುಗಳನ್ನು ಅನಲೈಸ್ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ದಿನಾನು ಒಂದಷ್ಟು ಬೈಗಳು ಸಿಕ್ಕೇ ಸಿಗ್ತವೆ. ಸ್ನೇಹಿತರೆ, ಒಂದು 10 ಕಮೆಂಟ್ಸು ಮತ್ತು ಅಬ್ಸರ್ವೇಷನ್ ಮಾಡಿದ್ದೇನೆ. ನೀವು ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ತಗೊಂಡಿದ್ರಿ ಅಂತಾದ್ರೆ ಈ ಕಮೆಂಟ್ಸ್ ಅನ್ನ ಕನಿಷ್ಠ ಪಕ್ಷ 3 ಸತಿ ಓದಿ. ಮೊದಲನೇದು ಹಾರ್ಡ್ ವರ್ಕ್ ಪೇಸ್. ನಾವು ಹೇಳಿದ್ದೇವೆ ದಿನಕ್ಕೆ 20 ನಿಮಿಷವನ್ನು ಕಳೆದರೆ ತಿಂಗಳಿಗೆ 10-20 ಸಾವಿರವನ್ನು ಎಕ್ಸ್ಟ್ರಾ ಪಡೆಯಬಹುದು. ಪ್ರೂವ್ ಮಾಡಿದ್ದೇನೆ. 2, ನಾವು ನಮ್ಮ ವರ್ಕ್ಶಾಪ್ಗಳಲ್ಲಿ ಮತ್ತು ಆನ್ಲೈನ್ ಕೋರ್ಸ್ಗಳಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಹೇಳ್ಕೊಟ್ಟಿದ್ದೇವೆ. ಇದು 2ನೇ ಅಬ್ಸರ್ವೇಷನ್. ನಮ್ಮ ಗ್ರಾಜ್ಯುಯೇಟ್ಸು ಅಟ್ಲೀಸ್ಟ್ ನಿಫ್ಟಿ 50 ಸ್ಟಾಕ್ಗಳನ್ನಾದರೂ ದಿನ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ ಸ್ಮಾಲ್ ಕ್ಯಾಪ್ 50 ನೋಡಿದ್ರೆ ಇನ್ನೂ ಒಳ್ಳೆಯದು. ಈಗ 3ನೇ ಅಬ್ಸರ್ವೇಷನ್. ಬಹಳ ಜನ ಏನ್ ಫೀಲ್ ಮಾಡ್ತಾರೆ ಅಂತಂದ್ರೆ ಮಾರುಕಟ್ಟೆ ಸದ್ಯಕ್ಕೆ ಹೈಯೆಸ್ಟ್ ಅಲ್ಲಿದೆ, ಪೀಕ್ ಅಲ್ಲಿದೆ, ಯಾವಾಗ ಬೇಕಾದ್ರೂ ಬೀಳಬಹುದು, ಹಣ ಹಾಕೋದಿಲ್ಲ. ನೀವು ಅದು ಯಾವುದನ್ನು ಎಮೋಷನ್ ಇಟ್ಕೊಂಡು ನೋಡಬಾರ್ದು. ರೂಲ್ಸ್ ಫಾಲೋ ಮಾಡಬೇಕು. ಮೇಲ್ ಹೋಗ್ತಾ ಇದೆಯಾ ಪರ್ಚೇಸ್, ಕೆಳಗೆ ಬಂದು ಟಚ್ ಆಯ್ತಾ ಸೆಲ್. ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ನ ಸಿಂಪ್ಲಿ ಫಾಲೋ ಮಾಡಿ. 4ನೇ ಅಬ್ಸರ್ವೇಷನ್ನು, ಸದ್ಯಕ್ಕೆ ನಾನು ಹೇಳಿದಂತ ಷೇರುಗಳೆಲ್ಲ ಹೋಲ್ಡ್ ಝೋನ್ ಅಲ್ಲಿ ಇದ್ದಾವೆ, ಇಲ್ಲ ಟೂ ಲೇಟ್ ಟು ಬೈ ಝೋನ್ ಅಲ್ಲಿ ಇದ್ದಾವೆ. ಆದ್ದರಿಂದ ಇನ್ನು ಮುಂದಕ್ಕೆ ಮೇಲಕ್ಕೂ ಹೋಗೋ ಚಾನ್ಸು ಇದೆ. 5ನೇ ಅಬ್ಸರ್ವೇಷನ್, ನೀವು ಯಾವುದೇ ಟೈಮ್ನಲ್ಲಿ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರು
ನಿಫ್ಟಿ ಕೆಳಗೆ ಹೋಗ್ತಾ ಇದ್ರು ಅಥವಾ ಭಯಂಕರವಾದಂತ ಒಂದು ದೊಡ್ಡ ಮಾರ್ಕೆಟ್ ಕ್ರ್ಯಾಶ್ ಇದ್ದರು ಕೆಲವು ಷೇರುಗಳು ಮೇಲಕ್ಕೆ ಹೋಗ್ತಾ ಇರ್ತವೆ ಬಿಕಾಸ್ ಆಫ್ ದೇರ್ ಓನ್ ಪರ್ಫಾರ್ಮೆನ್ಸ್ ಅಂಡ್ ಸೇಲ್ಸ್. ಅದರಲ್ಲೂ ಸ್ಪೆಷಲ್ ಆಗಿ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪುಗಳು ನಿಫ್ಟಿಗೆ ಸಂಬಂಧ ಇಲ್ಲದೆ ಮೇಲೆ ಕೆಳಗೆ ಹೋಗ್ತಾ ಇರ್ತವೆ. ಅದನ್ನು ನೋಡುವುದು ನಿಮ್ ಕೆಲಸ ಆಗುತ್ತೆ. 6ನೇ ಅಬ್ಸರ್ವೇಷನ್, ಸದ್ಯಕ್ಕೆ ಮಾರುಕಟ್ಟೆಯ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ಕೆಲವು ಹೋಲ್ಡ್ ಅಲ್ಲಿದೆ, ಕೆಲವು ಟೂ ಲೇಟ್ ಟು ಬೈ ಅಲ್ಲಿದೆ, ಕೆಲವು ವೇಟ್ ಟು ಸೆಲ್ ಡೋಂಟ್ ಬೈ ಝೋನ್ ಅಲ್ಲೂ ಇದೆ. ಆದ್ದರಿಂದ ನೀವು ಡಿಸಿಪ್ಲಿನ್ ಒಟ್ಟಿಗೆ ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೆ ಸ್ಟಾಕ್ಗಳು ಇನ್ವೆಸ್ಟ್ಮೆಂಟ್ಗೆ ಸಿಗ್ತವೆ. 7ನೇ ಅಬ್ಸರ್ವೇಷನ್, ನಾವು ನಮ್ಮ ಆನ್ಲೈನ್ ಕೋರ್ಸ್ನಲ್ಲಿ ಒಂದು ಸ್ಯಾಂಪಲ್ ಶೀಟ್ ಅನ್ನು ಕೊಟ್ಟಿದ್ವಿ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನೋಟ್ ಡೌನ್ ಮಾಡಿ ಅಂತ. ಅದನ್ನ ಡೌನ್ಲೋಡ್ ಮಾಡಿ ಅಂತಾನೂ ಹೇಳಿದ್ವಿ. ನೀವು ಅದನ್ನ ಡೌನ್ಲೋಡ್ ಮಾಡಿ ದಿನ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. 8ನೇ ಅಬ್ಸರ್ವೇಷನ್, ನಾನು ನನ್ನ ಲಿಸ್ಟ್ ಅಲ್ಲಿ ತೋರಿಸಿದ ಪ್ರಾಫಿಟ್ ಇದೆಯಲ್ಲ ಷೇರುಗಳಲ್ಲಿ, ಅದು ಫೈನಲ್ ಅಲ್ಲ. ಮಾರುಕಟ್ಟೆ ಬಿದ್ರೆ ಕೆಳಕ್ಕೆ ಹೋಗುತ್ತೆ, ಮಾರುಕಟ್ಟೆ ಮೇಲಕ್ಕೆ ಹೋದ್ರೆ ಇನ್ನೂ ಮೇಲಕ್ಕೆ ಹೋಗುತ್ತೆ. 9ನೇ ಅಬ್ಸರ್ವೇಷನ್, ನಾನು ಹೇಳಿದಂತ ಪ್ರಾಫಿಟ್ ಇದೆಯಲ್ಲ ಅಷ್ಟು ಪ್ರಾಫಿಟ್ ನಿಮಗೆ ಬರಲ್ಲ. ಉದಾಹರಣೆಗೆ ಗ್ಲ್ಯಾಂಡ್ ಫಾರ್ಮಾ 40% ಅಂತ ಹೇಳಿದ್ದೀನಿ, ಆದರೆ ಗ್ಲ್ಯಾಂಡ್ ಫಾರ್ಮಾದಲ್ಲಿ 40% ಪ್ರಾಫಿಟ್ ಬಂದಿರಬಹುದು. ಇನ್ನೊಂದು ಯಾವುದೋ ಶೇರ್ ಅಲ್ಲಿ ನಿಮಗೆ ಬೈ ಇಂಡಿಕೇಶನ್ ಬಂದು ಸಡನ್ ಆಗಿ ಸೆಲ್ ಇಂಡಿಕೇಶನ್ ಬಂದದ್ರಿಂದ ಒಂದು 2-5% ಲಾಸ್ ಆಗಿರ್ಬೋದು. ಆದ್ದರಿಂದ ನೆಟ್ ಪ್ರಾಫಿಟ್ ಯಾವಾಗಲೂ ಚೆನ್ನಾಗಿರುತ್ತೆ, ಆದರೆ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಲಾಸ್ಗಳಾಗ್ತವೆ, ಅದನ್ನ ತಡ್ಕೊಳ್ಳಿಕ್ಕೆ ಶಕ್ತಿ ಇರಬೇಕು. 10ನೇ ಅಬ್ಸರ್ವೇಷನ್, ನಾನು ನೋಡಿದ ಹಾಗೆ ಬಹಳ ಜನ ಏನು ಮಾಡ್ಲಿಕ್ಕೂ ರೆಡಿ ಇಲ್ಲ, ಏನು ಕೆಲಸ ಮಾಡ್ಲಿಕ್ಕೂ ರೆಡಿ ಇಲ್ಲ. ಹಾಗಾದ್ರೆ ಈಗ ಏನು ಬರ್ತಾ ಇದೆಯೋ ಅಷ್ಟೇ ಪ್ರಾಫಿಟ್ ಬರುತ್ತೆ. ನೀವು ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಸುಮ್ಮನೆ ಕೂತವರಿಗೆ ಮ್ಯಾಜಿಕ್ ಆಗಿ ದುಡ್ಡು ಬರುವುದಿಲ್ಲ. ಮುಂದಿನ ಸತಿ ನೀವು ನನಗೇನಾದರೂ ಮುಖಾತಃ ಅಲ್ಲಿ ಇಲ್ಲಿ ಸಿಕ್ಕಿದ್ರೆ ಆಗ ನಿಮ್ಮ ಹತ್ರ ಕೇಳುವ ಪ್ರಶ್ನೆ ಇಷ್ಟೇನೆ, ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮ್ಗೆ ಹಾಕ್ತಾ ಇದ್ದೀರಾ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಶಾರ್ಟ್ ಟರ್ಮ್ ನಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ? ಬಹಳ ಇಂಪಾರ್ಟೆಂಟು. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋ ಚೆನ್ನಾಗಿದ್ದರೆ, ನನಗೊತ್ತಿಲ್ಲ ನಿಮಗೆ ಕಾಣಿಸುತ್ತೆ ಅಂತ, ನೀವು ಲೈಕ್ ಬಟನ್ ಅನ್ನು ಒತ್ತಬಹುದು. ಆಮೇಲೆ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ನೋಡ್ಲಿ. ಆಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಬೇಕು. ಎಷ್ಟು ಜನ ಶಾರ್ಟ್ ಟರ್ಮ್ ಇಂಡಿಕೇಶನ್ಗಳನ್ನ ದಿನ ಟ್ರೈ ಮಾಡ್ತೀವಿ? ಎಸ್, ನಾನು ಪ್ರತಿದಿನ ಚೆಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ನಾನು ಇಂಡಿಕೇಶನ್ಗಳನ್ನ ಚೆಕ್ ಮಾಡ್ತಾ ಇರೋದು ನೋ ಅಂತ ಹಾಕಿ, ಮತ್ತೆ ನಾನು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟೇ ಮಾಡೋದಿಲ್ಲ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. ಒಂದು ವಿಚಾರ, ಲಾಂಗ್ ಟರ್ಮ್ ಅಂತೂ ಮಾಡಲೇಬೇಕು, ಶಾರ್ಟ್ ಟರ್ಮಿಗೆ ಮಾಡದೇ ಇದ್ರೂ ನಾನೇನು ಬೇಜಾರು ಮಾಡಿಕೊಳ್ಳಲ್ಲ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.